ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 33ನೇ ಪದ್ಯ. ಬಸವ ತಿಳಿಯೈ ಮಾಯ ಎಂಬುದು ಅಸಮ ಮೂಲ ವಿದೆಯೆನುಪುದು ಎಸೆವ ಮೂಲ ಉಪಾಧಿಯದು ಮೂಲ್ಮಾಯೆ ಎನಿಸುತ್ತಲೀ. ಅಸಮ ಚಿಚ್ಛಕ್ತಿಂಗೆ ಪ್ರತಿನಾಮೆಸಗುವುದು ಚೈತನ್ಯವೆಂದೇ. ಮುಸುಗಿರುತ್ತಿರುವ ಅವಿದ್ಯೆ ಮಲಿನವು ಇದುವೇ ಸತ್ಯಂದ. ಹೀಗೆ ಇಲ್ಲಿ ಏ ಬಸವೇಶ ಅಂಥೇಳಿ ಸಂಬೋಧನೆ ಮಾಡ್ತಾ ಶಿವನು ಹೇಳ್ತಕ್ಕಂಥವನಾಗಿದ್ದಾನೆ. ಈ ಮಾಯೆ ಅಗ್ನಿಯೊಳಗೆ ಹೇಗೆ ಉರಿ ಹೊಗೆ ಹೇಗೆ ಬಂತೋ, ಅಂದರೆ ಹೊಗೆ ಅಂತಕ್ಕಂಥದ್ದು ಮಾಯೆ, ಉರಿ ಅನ್ನುವಂಥದ್ದು ಚಿಚ್ಛಕ್ತಿ, ಎರಡು ಬಂದ್ವಲ್ಲ. ಇವನ್ನ ಏನಂತ ಕರೀತಾರೆ ಅಂಥೇಳಿ ಕೂಡ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮಾಯೆ ಎಂಬುದು ಮೂಲ ಅವಿದ್ಯೆ ಎನಿಸ್ತದೆ. ಅಸಮ ಅಂದರೆ ಇದನ್ನು ಭೇದಿಸಲು ಆಗೋದು ಸಾಧ್ಯ ಇಲ್ಲ, ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಈ ಮಾಯೆ, ಇದನ್ನು ಮೂಲ ಅವಿದ್ಯೆ ಅಂತ ಕೂಡ ಕರೀತಾರೆ. ಈ ಮಾಯೆಯನ್ನು ಅವಿದ್ಯೆ ಅಂತ ಕೂಡ ಕರೀತಾರೆ ಅಂತ ಒಂದು ಅರ್ಥ ಹೇಳಿದ್ದಾರೆ. ಎಸೆವ ಮೂಲ ಉಪಾಧಿಯದು ಮೂಲ್ಮಾಯೆ. ಈ ಉಪಾಧಿ ಏನಿದೆ, ಈ ಮಾಯೆ ಹೊಗೆ, ಅದೇ ಉಪಾಧಿ. ಉಪಾಧಿ ಅಂದರೆ ಅದು ಇಲ್ಲದೇ ಇನ್ಯಾವೂ ಇಲ್ಲ, ಮಾಯೆ ಇಲ್ಲ. ಅದಕ್ಕೆ ಆ ಉಪಾಧಿಗೆ ಮೂಲ್ಮಾಯೆ ಅಂತ ಕರೀತಾರೆ. ಆ ಒಂದೇ ವಸ್ತುವಿಗೆ ಅದರಿಂದ ಭಿನ್ನ ಭಿನ್ನ ಆಗ್ತಕ್ಕಂಥದ್ದು ಮುಂದಿನ ಪದ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಈ ಮಾಯೆಗೆ ಮೂಲ್ಮಾಯೆ ಅಂತಲೂ ಕರೀತಾರೆ, ಮೂಲ ಅವಿದ್ಯೆ ಅಂತ ಕರೀತಾರೆ, ಅವಿದ್ಯೆ ಅಂತ ಕರೀತಾರೆ ಅಂಥೇಳಿ ನಾನಾ ವಿಧವಾದ ಹೆಸರುಗಳು ಬರ್ತವೆನ್ನ ಇಲ್ಲಿ ಸ್ಪಷ್ಟವನ್ನು ಮಾಡಿದ್ದಾರೆ ಅವಧೂತರು. ಇನ್ನು ಏನು ಹೇಳಿದ್ದಾರೆ? ಅಸಮ ಚಿಚ್ಛಕ್ತಿಗೆ ಪ್ರತಿನಾಮೆಸಗುವುದು. ಅಸಮ ಚಿಚ್ಛಕ್ತಿ ಏನಿದೆ ಅದು ಆ ಚೈತನ್ಯ ಸ್ವರೂಪ, ಪರಬ್ರಹ್ಮ ಸ್ವರೂಪಕ್ಕೆ ಚೈತನ್ಯವೆಂದೇ. ಚಿಚ್ಛಕ್ತಿ ಅಂದರೆ ಏನು ಅಂತ ಏನೂ ಇಲ್ಲ, ಅದೇನು ವಿದ್ಯುತ್ ಶಕ್ತಿನೋ ಈ ಥರ ಏನಲ್ಲ, ಅದು ಚೈತನ್ಯ ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ. ಪ್ರತಿಯೊಂದರಲ್ಲೂ ಇರ್ತಕ್ಕಂಥದ್ದು ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಇದನ್ನು ನಾವು ಈ ಒಂದು ಶ್ಲೋಕವನ್ನು, ಇದು ಗಾಯತ್ರಿ ಮಂತ್ರ ಶ್ಲೋಕ ಅಲ್ಲ, ಗಾಯತ್ರಿ ಮಂತ್ರವನ್ನು ನೆನಪಿಟ್ಕೊಳ್ಬೇಕು. ಎಲ್ಲರಲ್ಲೂ ಇರ್ತಕ್ಕಂಥ ಚೈತನ್ಯವೇ ಈ ಜಗನ್ಮಾತೆ ಅನ್ನುವಂಥದ್ದು. ಈ ಚೈತನ್ಯಕ್ಕೆ ಪ್ರತಿನಾಮ ಏನು? ಚಿಚ್ಛಕ್ತಿ ಅಂತ ಕೊಡಿ. ಚಿಚ್ಛಕ್ತಿ ಅಂದರೂ ಒಂದೇ, ಚೈತನ್ಯ ಅಂದರೂ ಒಂದೇ, ಮೂಲ ಮಾಯೆ ಅಂದರೂ ಒಂದೇ, ಮಾಯೆ ಅಂದರೂ ಒಂದೇ, ಮೂಲ ಮಾಯೆ ಅಂತ ಅಂದರೂ ಒಂದೇ, ಮೂಲ ಅವಿದ್ಯಾ ಅಂದರೆ ಎಲ್ಲವೂ ಒಂದೇ ಅಂಥೇಳಿ ಇಲ್ಲಿ ಸ್ಪಷ್ಟಪಡಿಸ್ತಕ್ಕಂಥವರಾಗಿದ್ದಾರೆ ಅವಧೂತರು. ಶಿವನ ಅವಧೂತರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಶಿವನು ಹೇಳ್ತಾ ಇದ್ದಾನೆ ಬಸವೇಶ್ವರನಿಗೆ. ಮುಸುಗರು ಅವಿದ್ಯಾ ಮಲಿನವು ಇದುವೇ ಸತ್ಯಂದ. ಈ ಮುಸುಗಿರ್ತಕ್ಕಂಥ ಅಂದರೆ ಮುಚ್ಚಲ್ಪಟ್ಟಿರ್ತಕ್ಕಂಥ, ಆವರಿಸಲ್ಪಟ್ಟಿರ್ತಕ್ಕಂಥ ಇದೇನಕ್ಕಂತಾರೆ, ಇದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಆ ಮೂಲ ಅವಿದ್ಯೆ ಏನು ಕರೀತೋ ಅದೇ ಮಲಿನ ಆವರಣ ವಿಕ್ಷೇಪ ದೋಷಗಳಿಂದ ಕೂಡಿರ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ಸಂಕ್ಷೇಪವಾಗಿ ಈ ಪದ್ಯದಲ್ಲಿ ಸ್ಪಷ್ಟಪಡಿಸ್ತಕ್ಕಂಥವರಾಗಿದ್ದಾರೆ ಅವಧೂತರು. ಮುಂದಿನ ಪದ್ಯದಲ್ಲಿ ಅದೇನಾಗುತ್ತೆ ಅನ್ನೋದು ನೋಡ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.